Hello everyone, welcome back to our channel. I am Arunashri. ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮಗೆ ಡೌಟ್ ಅಂತ ತಿಳಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಓಕೆ, ಸೊ ನಾವು ಡೇಟಾ ಸ್ಟ್ರಕ್ಚರಲ್ಲಿ ಏನೇನು ನೋಡಿದ್ದೀವಿ ಅಂದರೆ ಇದುವರೆಗೂ ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ ಮತ್ತು ಅರೇಸ್ ನೋಡಿದ್ದೀವಿ, ಸ್ಟ್ಯಾಕ್ಸ್ ನೋಡಿದ್ದೀವಿ, ಕ್ಯೂಸ್ ನೋಡಿದ್ದೀವಿ, ಲಿಂಕ್ಡ್ ಲಿಸ್ಟ್ ಆಪರೇಷನ್ಸು ಆ್ಯಂಡ್ ಎವ್ರಿಥಿಂಗ್. ನಾವು ಲೀನಿಯರ್ ಬಗ್ಗೆ ನೋಡಿದ್ದೀವಿ. ಈಗ ನಾವು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಓಕೆ, ಅಂತಂದರೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತಂದರೆ ಏನು? ಲೀನಿಯರ್ ಅಂತಂದರೆ ಏನು? ಒಂದೇ ಲೈನಲ್ಲಿ ಅರೇಂಜ್ ಆಗಿರೋದು, ಇಲ್ಲ ಯೂನಿಫಾರ್ಮಿಟಿ ವೇಯಲ್ಲಿ ಇರೋದು. ಇನ್ನು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಯೂನಿಫಾರ್ಮ್ ಇಲ್ಲದೆ ಇರೋದು. ಓಕೆ, ನಾವು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಯಾವ್ಯಾವ ಟೈಪ್ಸ್ ನೋಡಿದ್ದೀವಿ? ಲೈಕ್ ಗ್ರಾಫ್ಸ್ ನೋಡಿದ್ದೀವಿ ಆ್ಯಂಡ್ ಈವನ್ ಟ್ರೀಸ್ ಕೂಡ ನೋಡಿದ್ದೀವಿ ಅಲ್ವಾ? ಟ್ರೀಸ್ ಕೂಡ ನೋಡಿದ್ದೀವಿ. ಅಂತಂದರೆ ಇವು ಟೈಪ್ಸ್ ಅಷ್ಟೇ, ಇನ್ನು ನಾವು ಡೀಪಾಗಿ ಡಿಸ್ಕಸ್ ಮಾಡಿಲ್ಲ. ಸೊ ಇವತ್ತು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಲ್ಲಿರೋ ಗ್ರಾಫ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಸೊ ಇದರಲ್ಲಿ ಯಾವ ಥರ ನೋಟ್ಸ್ ಅನ್ನೋದು ಅರೇಂಜ್ ಆಗಿರುತ್ತೆ ಅಂತಂದರೆ ಹೈಯರಾರ್ಕಿಯಲ್ ಫಾರ್ಮೆಟಲ್ಲಿ ಅರೇಂಜ್ ಆಗಿರುತ್ತೆ. ಲೈಕ್ ಟ್ರೀಸಲ್ಲಿ ಕೂಡ ಅಷ್ಟೇ ಹೈಯರಾರ್ಕಿಯಲ್ ಫಾರ್ಮೆಟಲ್ಲೇ ಡೇಟಾ ಅನ್ನೋದು ಅರೇಂಜ್ ಆಗಿರುತ್ತೆ. ನೋಡ್ ಅಂತಂದರೆ ನಮಗೆ ಎಲ್ಲರಿಗೂ ಗೊತ್ತು, ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ನೋಡ್ ಅಂತಂದರೆ ಏನೇನಿರುತ್ತೆ? ನೋಡ್ ಅಂತಂದರೆ ಅದರಲ್ಲಿ ಡೇಟಾ ಇರುತ್ತೆ ಮತ್ತು ಇನ್ನೊಂದು ಲಿಂಕ್ ಇರುತ್ತೆ ಅಲ್ವಾ? ಡೇಟಾ ಇರುತ್ತೆ, ಇನ್ನೊಂದು ಲಿಂಕ್ ಇರುತ್ತೆ. ಬಟ್ ಇಲ್ಲಿ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ನಾವು ನೋಡ್ ಅಂತ ಕರೆದ್ರೆ ಏನಂದರೆ ಈ ಥರ ಅದು ಅರೇಂಜ್ ಆಗಿರುತ್ತೆ, ಈ ಥರ ನೋಡ್ಸ್ ಇರುತ್ತೆ. ಅರ್ಥ ಆಯ್ತಾ? ಅಂತಂದರೆ ಪೇರೆಂಟ್ ನೋಡ್, ಚೈಲ್ಡ್ ನೋಡ್, ಚಿಲ್ಡ್ರನ್ಸ್ ನೋಡ್ ಅಂತ ಕರಿತೀವಿ. ಓಕೆ, ಸೊ ಈ ಥರ ನಾವು ನೋಡ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್, ಹೆಂಗೆ ನೋಟ್ಸ್ ಅನ್ನೋದು ಅರೇಂಜ್ ಆಗಿರುತ್ತೆ? ನೋಟ್ಸ್ ಆರ್ ಅರೇಂಜ್ಡ್ ಇನ್ ಅ ಹೈಯರಾರ್ಕಿಯಲ್ ಫಾರ್ಮೆಟ್ ಲೈಕ್ ಎ ಟ್ರೀಸ್. ನೋಟ್ಸ್ ಆರ್ ಅರೇಂಜ್ಡ್ ಇನ್ hierarchical format in trees. ಓಕೆ, ಈಗ ಗ್ರಾಫ್ಸ್ ಅಂತಂದರೆ ಏನು? ಈಗ ಟ್ರೀಸಲ್ಲಿ ಕೂಡ ಹೈಯರಾರ್ಕಿಯಲ್ ವೇಯಲ್ಲೇ ಅರೇಂಜ್ ಆಗಿರುತ್ತೆ, ಗ್ರಾಫ್ಸಲ್ಲಿ ಹೈಯರಾರ್ಕಿಯಲ್ ವೇಯಲ್ಲೇ ಅರೇಂಜ್ ಆಗಿರುತ್ತೆ. ಬಟ್ ಟ್ರೀಸ್ಗೂ ಗ್ರಾಫ್ಗೂ ಇರೋ ಡಿಫ್ರೆನ್ಸ್ ಏನು ಅಂತಂದರೆ ಗ್ರಾಫಲ್ಲಿ ವಿತೌಟ್ ಎನಿ ಪ್ಯಾಟ್ರನ್ನೇ ಇಲ್ಲದೆ, ಓಕೆ, ಪ್ಯಾಟ್ರನ್ನೇ ಇಲ್ಲದೆ ನೋಟ್ಸ್ನ ಮತ್ತು ಎಡ್ಜಸ್ನ ನಾವು ಅರೇಂಜ್ ಮಾಡ್ತೀವಿ. ಹೇಗೆ ಅಂತಂದರೆ, ಸೊ ನೋಡಿ, ಈಗ ಇದು ಬಂದುಬಿಟ್ಟು ಟ್ರೀ ಅಂತ ಕರಿತೀವಿ ಅಲ್ವಾ? ಬಟ್ ಗ್ರಾಫ್ಸಲ್ಲಿ ಯಾವ ಥರ ಅರೇಂಜ್ ಆಗಿರುತ್ತೆ? ಗ್ರಾಫ್ಸ್ ಅನ್ನೋದು ಕೂಡ ಗ್ರೂಪ್ ಆಫ್ ಕಲೆಕ್ಷನ್ಸೇ, ಬಟ್ ಒಂದಕ್ಕೆ ಎಷ್ಟು ಬೇಕಾದರೂ ನೋಟ್ಸ್ ಇರ್ಬೋದು ಈ ಥರ. ಸೊ ಈ ಥರ ಗ್ರಾಫ್ಸ್ ಅನ್ನೋದು ಇರುತ್ತೆ. ನಾವು ಜನರಲ್ ಆಗಿ ಗ್ರಾಫ್ಸನ್ನು ಏನಂತ ಕರಿತೀವಿ ಅಂತಂದರೆ ಗ್ರಾಫ್ಸ್ ಇಸ್ ಅ ಕಲೆಕ್ಷನ್ ಆಫ್ ನೋಟ್ಸ್ ಆ್ಯಂಡ್ ಎಡ್ಜಸ್ ಅಂತ ಕರಿತೀವಿ. ಗ್ರಾಫ್ ಅಂತಂದರೆ ಏನು? ಗ್ರಾಫ್ ಇಸ್ ಅ ಕಲೆಕ್ಷನ್ ಆಫ್ ನೋಟ್ಸ್ ಆ್ಯಂಡ್ ಎಡ್ಜಸ್. ಅರ್ಥ ಆಯಿತಾ? ಸೊ ಇದರಲ್ಲಿ ನೋಟ್ಸ್ ಆ್ಯಂಡ್ ಎಡ್ಜಸ್ ಅಂದರೆ ಏನೇನಿರುತ್ತೆ ಅಂತಂದರೆ ಇಟ್ ಕಂಟೈನ್ ಅ ಸೆಟ್ ಆಫ್ ಪಾಯಿಂಟ್ಸ್ನ ನಾವು ಏನಂತ ಕರಿತೀವಿ ಅಂದರೆ ವರ್ಟಿಸಿಸ್ ಅಂತ ಕರಿತೀವಿ, ಇಲ್ಲ ನೋಟ್ಸ್ ಅಂತ ಕೂಡ ಕರಿತೀವಿ. ವರ್ಟಿಸಿಸು ಇರುತ್ತೆ ಆ್ಯಂಡ್ ಆಲ್ಸೋ ಎಡ್ಜಸ್ ಕೂಡ ಇರುತ್ತೆ. ಎಡ್ಜಸ್ ಅಂದರೆ ಹೆಂಗಿರುತ್ತೆ, ವರ್ಟಿಸಿಸ್ ಅಂತ ಅಂದರೆ ಹೆಂಗಿರುತ್ತೆ ಈಗ ನೋಡೋಣ. ಇಟ್ ಕಂಟೈನ್ ಸೆಟ್ ಆಫ್ ಪಾಯಿಂಟ್ಸ್, ದೋಸ್ ಆರ್ ಕಾಲ್ಡ್ ವರ್ಟಿಸಿಸ್ ಅಂತ ಕೂಡ ನಾವು ಕರಿತೀವಿ. ಆ್ಯಂಡ್ ಆಲ್ಸೋ ಇಟ್ ಕಂಟೈನ್ ಲಿಂಕ್ಸ್. ಸೊ ಲಿಂಕ್ಸ್ನ ನಾವೇನಂತ ಕರಿತೀವಿ? ಎಡ್ಜಸ್ ಅಂದರೆ ಯಾವ ಥರ ಇರುತ್ತೆ ಈಗ ನೋಡೋಣ. ಫಾರ್ ಎಕ್ಸಾಂಪಲ್ ನಾವು ಈ ಥರ ತೊಗೊಂಡಿದ್ವಿ, ABCDE. ಇವು ಬಂದುಬಿಟ್ಟು ನೋಡ್ಸ್ ಇಲ್ಲ ವರ್ಟಿಸಿಸ್ ಅಂತ ಕರಿತೀವಿ. ಓಕೆ, ನೋಟ್ಸ್ ಇಲ್ಲ ವರ್ಟಿಸಿಸ್ ಅಂತ ಕರಿತೀವಿ. ಇಲ್ಲಿರುತ್ತಲ್ಲ ಲಿಂಕ್, ಈ ಲಿಂಕ್ನ ನಾವೇನಂತ ಕರಿತೀವಿ ಅಂತಂದರೆ ಎಡ್ಜಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಲಿಂಕ್ಸ್ನ ನಾವೇನಂತ ಕರಿತೀವಿ? ಎಡ್ಜಸ್ ಅಂತ ಕರಿತೀವಿ. ವರ್ಟಿಸಿಸ್ ಯಾವ್ಯಾವ ಈಗ ಹೇಳಿ ನನ್ನ ಜೊತೆ? ABCDE. ಮತ್ತು ಎಡ್ಜಸ್ ಅಂದರೆ ಯಾವ್ಯಾವಿದೆ? ಈಗ A, B ಇದೊಂದು ಎಡ್ಜ್ ಇದೆ. ನೆಕ್ಸ್ಟ್ B, D ಇದೊಂದು ಎಡ್ಜ್ ಇದೆ. D, C ಇದೊಂದು ಎಡ್ಜ್ ಇದೆ. C, A ಇದೊಂದು ಎಡ್ಜ್ ಇದೆ. ಸೊ D, E ಒಂದು ಎಡ್ಜು. ಸೊ B, E ಅದೊಂದು ಎಡ್ಜು. ಸೊ ಈ ಥರ ಎಡ್ಜಸ್ ಅನ್ನೋದು ಫಾರ್ಮ್ ಆಗಿದೆ ಇದರಲ್ಲಿ. ಓಕೆನಾ? ಸೊ ಇದರಲ್ಲಿ ಕೆಲವೊಂದು ಟ್ರಾವರ್ಸಲ್ ಟೆಕ್ನಿಕ್ಸ್ ಕೂಡ ಇದೆ. ಟ್ರಾವರ್ಸಲ್ ಟೆಕ್ನಿಕ್ಸ್ನು ಕೂಡ ನಾವು ಇದರಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಎಡ್ಜಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಎಡ್ಜಸ್ಸಲ್ಲಿ ಮೈನಾಗಿ ಎಷ್ಟು ಟೈಪ್ಸ್ ಇದೆ? ಎಡ್ಜಸ್ಸಲ್ಲಿ ಮೈನಾಗಿ 3 ಟೈಪ್ಸ್ ಇದೆ. ಯಾವ್ಯಾವ ಅಂದರೆ ಅನ್ಡೈರೆಕ್ಟೆಡ್ edge and directed edges and weighted edge. ಅರ್ಥ ಆಯ್ತಾ? ಅನ್ಡೈರೆಕ್ಟೆಡ್ ಎಡ್ಜ್ ಅಂತಂದರೆ ಏನು?
ವಿಚ್ ಹ್ಯಾಸ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್. ಯಾವ ಎಡ್ಜ್ಗೆ ಸ್ಪೆಸಿಫಿಕ್ ಡೈರೆಕ್ಷನ್ ಇರಲ್ವೋ ಅದನ್ನು ನಾವು ಏನಂತ ಕರಿತೀವಿ, ಅನ್ಡೈರೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ಅನ್ಡೈರೆಕ್ಟೆಡ್ ಗ್ರಾಫ್ ಅಂದರೆ ವಿಚ್ ಹ್ಯಾಸ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್. ಸೊ ಎಕ್ಸಾಂಪಲ್ ಹೆಂಗೆ ನೋಡ್ಬೋದು ನಾವು, ಈಗ ಎ ಬಿ ಸಿ ಡಿ ಅರ್ಥ ಆಯ್ತಾ. ಸೊ ಇದಕ್ಕೆ ಡೈರೆಕ್ಷನ್ ಇದೆಯಾ, ಇಲ್ಲ. ಸೊ ಆಬ್ವಿಯಸ್ಲಿ ಇದು ಅನ್ಡೈರೆಕ್ಟೆಡ್ ಗ್ರಾಫ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಡೈರೆಕ್ಟೆಡ್ ಗ್ರಾಫ್. ಡೈರೆಕ್ಟೆಡ್ ಗ್ರಾಫ್ ಅಂತಂದರೆ ವಿಚ್ ಹ್ಯಾಸ್ ಅ ಸ್ಪೆಸಿಫಿಕ್ ಡೈರೆಕ್ಷನ್ ಆರ್ ವಿಚ್ ಹ್ಯಾಸ್ ಸಮ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ಇರಲೇಬೇಕು. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಡೈರೆಕ್ಟೆಡ್ ಗ್ರಾಫ್. ಈ ಥರ ಡೈರೆಕ್ಷನ್ ತೋರಿಸಿರಬೇಕು ಅಟ್ಲೀಸ್ಟ್. ಓಕೆ, ಸೊ ಈ ಥರ ಇದ್ದರೆ ನಾವು ಇದನ್ನು ಏನಂತ ಕರಿತೀವಿ, ಡೈರೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ವೆಯ್ಟೆಡ್ ಗ್ರಾಫ್ ಅಂತಂದರೆ ಏನು, ವಿಚ್ ಎಡ್ಜಸ್ ಹ್ಯಾಸ್ ಸಮ್ ವ್ಯಾಲ್ಯೂ ಅಂತಂದರೆ ಈಗ ಈ ಎಡ್ಜ್ ಇದೆ, ಈ ಎಡ್ಜ್ ಇದೆ, ಈ ಎಡ್ಜ್ ಇದೆ, ಇವುಗಳಿಗೆ ನಾವು ವ್ಯಾಲ್ಯೂ ಕೊಡಬೇಕು. ಲೈಕ್ ಎ ಬಿ ಸಿ ಡಿ ಅಂತ ಇದೆ. ಸೊ ಈಗ ಇವುಗಳಿಗೆ ನಾವು ಏನು ವ್ಯಾಲ್ಯೂ ಕೊಟ್ಟಿರ್ತೀವಿ, ಲೈಕ್ ಎ ಇಂದ ಬಿ ವರೆಗೂ ಒಂದು 2 1 3 4 5. ಸೊ ಈ ಥರ ಅಂದರೆ ಒಂದು ಎಡ್ಜ್ಗೂ ಕೂಡ ನಮ್ಮ ಅದಕ್ಕೆ ಆದ ಒಂದು ವೆಯ್ಟ್ ಇದೆ. ಎ ಬಿ ಅನ್ನೋದು ಎಡ್ಜ್ ಅಲ್ವಾ, ಅದಕ್ಕೆ ವೈಟ್ ಬಂದುಬಿಟ್ಟು 2. ಸೊ ಬಿ ಡಿ ಅನ್ನೋದೊಂದು ಎಡ್ಜ್ ಅಲ್ಲ, ಸೊ ಅದಕ್ಕೆ ವೈಟ್ ಬಂದುಬಿಟ್ಟು 4. ಸೊ ಆ ಥರ ವೆಯ್ಟ್ ಅನ್ನೋದು ಇರುತ್ತೆ. ಸರಿ, ಇನ್ನು ಮಿಕ್ಸ್ಡ್ ಗ್ರಾಫ್ ಅಂತಂದರೆ ಏನು? ಮಿಕ್ಸ್ಡ್ ಗ್ರಾಫ್ ಅಂತಂದರೆ ಇಟ್ ಕಂಟೈನ್ಸ್ ಬೋತ್ ಅ ಡೈರೆಕ್ಟೆಡ್ ಗ್ರಾಫ್ ಆ್ಯಂಡ್ ಆಲ್ಸೋ ದ ಅನ್ಡೈರೆಕ್ಟೆಡ್ ಗ್ರಾಫ್. ಈವನ್ ಇದರಲ್ಲಿ ಡೈರೆಕ್ಷನ್ನು ಇರುತ್ತೆ, ಅನ್ಡೈರೆಕ್ಷನ್ನು ಇರುತ್ತೆ. ಸೊ ಈ ಥರ ಎ ಬಿ ಸಿ, ಇದರಲ್ಲಿ ಡೈರೆಕ್ಷನ್ ಇದೆಯಾ, ಇಲ್ಲ. ಸೊ ಅನ್ಡೈರೆಕ್ಟೆಡ್ ಗ್ರಾಫ್. ಇದರಲ್ಲಿ ಡೈರೆಕ್ಷನ್ ಇದೆಯಾ, ಇದೆ. ಸೊ ಇದು ಬಂದುಬಿಟ್ಟೇನು, ಡೈರೆಕ್ಟೆಡ್ ಗ್ರಾಫ್. ಸೊ ಅರ್ಥ ಆಯ್ತಾ, ಈ ಥರ ಇರುತ್ತೆ. ನೆಕ್ಸ್ಟ್ ವರ್ಟಿಸಿಸ್ಗೆ ಬಂದಾಗ ನಾವು ಈ ವರ್ಟಿಸಿಸಲ್ಲಿ ಐಸೋಲೇಟೆಡ್ ನೋಡನ್ನ ನೋಡ್ತೀವಿ. ಐಸೋಲೇಟೆಡ್ ನೋಡ್ ಏನು, ಐಸೋಲೇಟೆಡ್ ನೋಡ್ ಅಂದರೆ ಈ ಐಸೋಲೇಟೆಡ್ ನೋಡ್ಗೆ ಅಡ್ಜಸೆನ್ಸಿ ಇರಲ್ಲ, ಅಂತಂದರೆ ನೋ ಅಡ್ಜಸೆನ್ಸಿ, ಮತ್ತು ನೋ ಲಿಂಕ್ಸ್, ಈವನ್ ಲಿಂಕ್ ಕೂಡ ಇರಲ್ಲ ಬಿಟ್ವೀನ್ ದ 2 ವರ್ಟಿಸಿಸ್. 2 ವರ್ಟಿಸಿಸ್ ಮಧ್ಯದಲ್ಲಿ ಲಿಂಕ್ ಕೂಡ ಇರಲ್ಲ. ಸೊ ಅಂಥದ್ದನ್ನು ನಾವು ಐಸೋಲೇಟೆಡ್ ನೋಡ್ ಅಂತ ಕರಿತೀವಿ. ಯಾವ ಥರ ಇರುತ್ತೆ ಐಸೋಲೇಟೆಡ್ ಅಂದರೆ, ಇಲ್ಲಿ ಎಕ್ಸಾಂಪಲ್ ಆಗಿ ಎ ಬಿ ಸಿ ಅಂತ ತೊಗೊಂಡಿದ್ದೀವಿ. ಓಕೆ, ಡಿ ಇಲ್ಲಿದೆ ಅಲ್ವಾ, ಡಿ ಅಂತಂದರೆ ಇದಕ್ಕೆ ಲಿಂಕ್ ಇರಲ್ಲ, ಈವನ್ ಅದಕ್ಕೆ ವೆಯ್ಟ್ ಇಲ್ಲ, ಈವನ್ ಅದಕ್ಕೆ ಬೇರೆ ಅಡ್ಜಸೆನ್ಸಿ ಕೂಡ ಇಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ, ಐಸೋಲೇಟೆಡ್ ಗ್ರಾಫ್ ಅಂತ ಕರಿತೀವಿ. ಅಂತಂದರೆ ಡಿ ಈಸ್ ಅ ಐಸೋಲೇಟೆಡ್ ನೋಡ್. ಅರ್ಥ ಆಯ್ತಾ. ಓಕೆ, ಈಗ ಡೆಫಿನೇಷನ್ಸ್ ನೋಡೋಣ. ನಲ್ ಗ್ರಾಫ್ ಅಂತಂದರೆ ಏನು? ನಲ್ ಗ್ರಾಫ್ ಅಂತಂದರೆ ಎ ಗ್ರಾಫ್ ಇನ್ ವಿಚ್ ಇಟ್ ಓನ್ಲಿ ಕಂಟೈನ್ ದ ಐಸೋಲೇಟೆಡ್ ನೋಡ್. ಬರೀ ಐಸೋಲೇಟೆಡ್ ನೋಡ್ಸ್ ಕಂಟೈನ್ ಆಗಿರೋದನ್ನು ಮಾತ್ರ ನಾವೇನಂತ ಕರಿತೀವಿ, ನಲ್ ಗ್ರಾಫ್ ಅಂತ ಕರಿತೀವಿ. ಅ ಗ್ರಾಫ್ ಇನ್ ವಿಚ್ ಇಟ್ ಕಂಟೈನ್ ಓನ್ಲಿ ಐಸೋಲೇಟೆಡ್ ನೋಡ್ಸ್ ಕಾಲ್ಡ್ ಆ್ಯಸ್ ನಲ್ ಗ್ರಾಫ್. ಅರ್ಥ ಆಯ್ತಾ. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಈ ಥರ ತಗೋಬಹುದು. ಅರ್ಥ ಆಯ್ತಾ. ಅಂತಂದರೆ ಇದೆಲ್ಲ ಐಸೋಲೇಟೆಡ್ ಗ್ರಾಫ್ಸ್ ಅಲ್ವಾ. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ನಲ್ ಗ್ರಾಫ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ. ನೆಕ್ಸ್ಟ್ ಲೂಪ್ ಅಂತಂದರೆ ಏನು? ಲೂಪ್ ಅಂತಂದರೆ ಇಟ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ಸ್ ಆನ್ ದ ಸೇಮ್ ನೋಡ್. ಅರ್ಥ ಆಯ್ತಾ. ಇಟ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ಸ್ ಆನ್ ದ ಸೇಮ್ ನೋಡ್ ಇಸ್ ಕಾಲ್ಡ್ ಆ್ಯಸ್ ವಾಟ್, ಲೂಪ್. ಅಂತಂದರೆ ಸ್ಟಾರ್ಟ್ ಆಗೋದು ಮತ್ತು ಎಂಡ್ ಆಗೋದು ಕೂಡ ಒಂದೇ ನೋಡಲ್ಲೇ ಇರಬೇಕು. ಅರ್ಥ ಆಯ್ತಾ. ಸೊ ಅದನ್ನು ನಾವು ಲೂಪ್ ಅಂತ ಕರಿತೀವಿ. ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತ ತೊಗೊಂಡಿದ್ವಿ. ಇದನ್ನು ಇಲ್ಲೆಲ್ಲಾದರೂ ಅದೇ ನೋಡಲ್ಲೇ ಸ್ಟಾರ್ಟ್ ಆಗಿ ಅದೇ ನೋಡಲ್ಲೇ ಸ್ಟಾಪ್ ಆಗಿರೋದಿದೆಯಾ, ಇಲ್ಲ ಅಲ್ವಾ. ಸೊ ಈ ಥರ ಬಂದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಲೂಪ್ ಅಂತ ಕರಿತೀವಿ. ಸೊ ಇದು ಬಂದುಬಿಟ್ಟು ಇಷ್ಟು ನಾವು ಗ್ರಾಫ್ಸ್ ಬಗ್ಗೆ ಬೇಸಿಕ್ ಎಲ್ಲ ನೀಡ್ಸ್ ನಮ್ಗೆ ಏನೇನು ಬೇಕು ಗ್ರಾಫ್ ಬಗ್ಗೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಾವರ್ಸಿಂಗ್ ಹೆಂಗಾಗುತ್ತೆ ಗ್ರಾಫಲ್ಲಿ ಅನ್ನೋದನ್ನು ನೋಡೋಣ.